Yes. Good afternoon, everyone. Good afternoon, ma'am. Yes. So, in our last class, what we have discussed in our last class? What we had discussed in our last class? Real estate. What is real estate? ಏಜೆಂಟ್ ಆಗಿ ವರ್ಕ್ ಮಾಡ್ತಾರೆ. Hmm? ಯಾರಿಗಾರ ಸೈಟ್ ಅದು ಬೇಕಿತ್ತಂದ್ರ ಅವ್ರಿಗೆ ಹೆಲ್ಪ್ ಮಾಡೋದಿರ್ತೈತಿ. Hmm. ಏಜೆನ್ಸಿ ತರ. Okay. Selling and purchasing of land and building. ಈಗ ಒಬ್ಬೊಬ್ರು ಬಾಳ ಬಿಸಿ ಇರ್ತಾರ ನೋಡ್ರಿ ಮ್ಯಾಮ್, ಅಂತವ್ರಿಗೆಲ್ಲ ಹೆಲ್ಪ್ ಅಂತವ್ರಿಗೆ ಮಾಡೋದು. What is that? So, in our last class, we had completed that investment alternatives, right? Investment alternatives ಕಲ್ತಿವಿಲ್ರಿ ಲಾಸ್ಟ್ ಕ್ಲಾಸಲ್ಲಿ. Precious objects. What are the different investment alternatives? Financial derivatives, precious objects, real estate. Then what are the various investment alternatives? Stock market. Okay. Life insurance. ಮತ್ತೆ debentures. Then insurance policy. Then mutual funds. Okay. Everyone understood those investment alternatives? Any doubts in that? ನೋ ಡೌಟ್ ಮ್ಯಾಮ್. Okay. So today we will learn investment planning. So you people got to know what is that investment process. Investment process ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಏನು, ಎಲ್ಲರಿಗೆ ಅರ್ಥ ಆಗೈತಲ್ರಿ? ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ನೆನಪದರಿ ಎಲ್ಲರಿಗೂ? ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ನೆನಪದರಿ ಎಲ್ಲರಿಗೂ? ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು? ಅದು ಅನಾಲಿಸಿಸ್ ಮಾಡೋದು. Analysis. That is the second step. ಫಸ್ಟ್ ಅಮೌಂಟ್. Evaluation. ಅದು ಥರ್ಡ್ ಸ್ಟೆಪ್. ಫಸ್ಟಿಗೆ ಅಮೌಂಟ್ ಇರ್ಬೇಕು ಮ್ಯಾಮ್ ನಮ್ಮ ಹತ್ರ.
ಅಮೌಂಟ್ ಇರ್ಬೇಕು ಅದು ಗೊತ್ತ್ರಿ. ಇನ್ವೆಸ್ಟ್ಮೆಂಟ್ ಪ್ರೊಸೆಸ್ ಇದೆ, ಬೇರೆ ಸ್ಟೆಪ್ಸ್ ಹೇಳಿದ್ದೆ ನಾನು. ಫಸ್ಟ್ ಸ್ಟೆಪ್ ಯಾವುದು? Investment policy, framing investment policy. This is a first step, right? Investment policy ದಲ್ಲಿ identifying investment alternatives, objectives. ನೆನಪಿಲ್ರಿ? Yes, investable funds, objectives, knowledge. ನೆನಪದ ಇಲ್ರಿ? See, in investment process, what you will do? You will go through you will follow all the steps, right? First, investment policy ready ಮಾಡ್ಕೋತೀರಿ. ಪಾಲಿಸಿದಲ್ಲಿ ಏನು ಮಾಡ್ತೀರಿ? ನಿಮ್ದು ಫಸ್ಟ್ ಇನ್ವೆಸ್ಟಬಲ್ ಫಂಡ್ಸ್ ಅಂದರೆ ಯಾವ್ಯಾವ ವೇರಿಯಸ್ ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ಸ್ ಅದಾವ, ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ಸ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದು. ಅದಾದ್ಮೇಲೆ ಏನು ಮಾಡ್ತೀರಿ? ನಿಮ್ದು ಆಬ್ಜೆಕ್ಟಿವ್, ನಿಮ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದ ಇನ್ವೆಸ್ಟ್ಮೆಂಟ್ಸ್ ಅಲ್ಟರ್ನೇಟಿವ್ಸ್ ನಿಮ್ದು ಆಬ್ಜೆಕ್ಟಿವ್ಸ್ಗೆ ರಿಲೇಟೆಡ್ ಅದನ ಅಲ್ವಾ? ಅಂದ್ರೆ ರಿಸ್ಕ್ ಯಾವ ಸೆಕ್ಯೂರಿಟೀಸ್ ರಿಸ್ಕ್ ಜಾಸ್ತಿ ಅದ, ಯಾವ ಸೆಕ್ಯೂರಿಟೀಸ್ ರಿಸ್ಕ್ ಕಮ್ಮಿ ಅದ, ರಿಟರ್ನ್ ಯಾವ್ದು ಜಾಸ್ತಿ ಅದ, ರಿಟರ್ನ್ ಯಾವ್ದು ಕಮ್ಮಿ ಅದ, ದಾಟ್ ವಿಲ್ ಬಿ ಅನಲೈಸ್ಡ್ ಬೈ ಪೀಪಲ್. ಅದನ್ನ ಚೆಕ್ ಮಾಡ್ಕೋತೀರಿ. ಓಕೆ, everyone mute yourself. ಸೊ ಅಲ್ಲಿ ಆಮೇಲೆ ನಾಲೆಜ್ ಅಂದ್ರೆ ಏನು ಮಾಡ್ತೀರಿ ನೀವು? ಡಿಫ್ರೆಂಟ್ ಸೆಕ್ಯೂರಿಟೀಸ್ ಬಗ್ಗೆ ಸ್ಟಡಿ ಮಾಡೋದು, ಸೆಕ್ಯೂರಿಟಿ ಮಾರ್ಕೆಟ್ ಬಗ್ಗೆ, BSc ಬಗ್ಗೆ, NSE ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡ್ತೀರಿ, ರೈಟ್? ಇಲ್ಲಿ ಸಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಈಸ್ ನಥಿಂಗ್ ಬಟ್ ಕಮಿಟ್ಮೆಂಟ್ ಆಫ್ ಫಂಡ್ಸ್ ಒನ್ ಆರ್ ಮೋರ್ ಅಸೆಟ್ಸ್ ಓವರ್ ಅ ಪೀರಿಯಡ್. ಅಂದ್ರೆ ಇಲ್ಲಿ ನೀವು ಪ್ರೊಸೆಸ್ ಏನು ಕಂಟಿನ್ಯೂ ಮಾಡ್ತಿರಲ್ಲ, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಏನು? ಈಗ ನೀವು ಸ್ಪೆಸಿಫಿಕ್ ಆಗಿ ಸಮ್ ಪೀರಿಯಡ್ಗೆ ಅಥವಾ ಈ ಒಂದು ವರ್ಷದಲ್ಲಿ ನಾವು ಇದೇ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಮಿಟ್ ಆಗುದ್ರಿ. ಕಮಿಟ್ ಅಂದ್ರೆ ಏನು? ಇವಾಗ ಏನು ಮಾಡ್ತೀರಿ ನೀವು? ಆಫ್ಟರ್ PUC ದಲ್ಲೇ ಕಾಮರ್ಸ್ ಕಂಪ್ಲೀಟ್ ಆಯ್ತು. ಸೊ PUC ಕಾಮರ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಏನೆಲ್ಲ ಅಪರ್ಚುನಿಟೀಸ್ ಇದಾವೆ? ಯಾವ ಕೋರ್ಸ್ ಜಾಯ್ನ್ ಆಗ್ಬೋದು ನೀವು ಆಫ್ಟರ್ PUC ಕಾಮರ್ಸ್ ಕಂಪ್ಲೀಟ್ ಆದ್ಮೇಲೆ? ಎಷ್ಟು ಕೋರ್ಸಸ್ ನೀವು ಜಾಯ್ನ್ ಆಗ್ಬೋದ್ರಿ? BCom ಮತ್ತೆ BCA, BCom, BCA, BA, BBA. ಸೊ ಈ ತರದ ಕೋರ್ಸ್ ಜಾಯ್ನ್ ಆಗ್ಬೋದು, ರೈಟ್? ಹೌದಿಲ್ರಿ? ಸಿ ಇದೇನಾಯ್ತು, ನೀವು ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ಸ್ ಅಲ್ಲಿ ಇದರಲ್ಲಿ ನೀವೇನು ಒನ್ ಆರ್ ಮೋರ್ ಅಂದ್ರೆ ಇಲ್ಲಿ ನೀವೇನ್ ಮಾಡಿದ್ರಿ? ಆಫ್ಟರ್ PUC ಒಂದು ಕೋರ್ಸ್ನ ಚೂಸ್ ಮಾಡ್ಕೊಂಡ್ರಿ, ಒಂದು ಕೋರ್ಸ್ಗೆ ಕಮಿಟ್ ಆಗ್ರಿ. ಏನೇ ರಿಟರ್ನ್ ಸಿಗ್ಲಿ, ರಿಸ್ಕ್ ಹೆಚ್ಚಾಗ್ಲಿ ಬಿಡ್ಲಿ, ಓಕೆ? ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೋದು ನಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ. ಓಕೆ, ನಮ್ಮ ಹತ್ರ ಈಗ ಒಂದು 50,000 ಸೇವಿಂಗ್ಸ್ ಅದಾವ ಅಂದ್ರೆ ಅಟ್ಲೀಸ್ಟ್ ಆ 50,000 ಸೇವಿಂಗ್ಸ್ನ ನಾವು 1 ವರ್ಷದವರೆಗೆ ಯುಟಿಲೈಸ್ ಮಾಡ್ಕೋಬೇಕಂತ ಮಾಡಿ. ಸೊ 1 ವರ್ಷದವರೆಗೆ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ನಾವು ಯಾವ್ಯಾವ ಸೆಕ್ಯೂರಿಟೀಸ್ಗೆ ಕಮಿಟ್ ಆಗಬೇಕು? ಯೂಶಲಿ ಏನು ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು 6 ಮಂತು ಯಾವುದೋ ಒಂದು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. ಅದು ಲೈಕ್ ಆಗಿಲ್ಲ ಅಂತ ಏನು ಮಾಡ್ತಾರೆ? ಮತ್ತೊಂದು ಬೇರೆ ಸೆಕ್ಯೂರಿಟೀಸ್ ಮೇಲೆ ಶಿಫ್ಟ್ ಆಗ್ತಾರೆ. ಅಂದ್ರೆ ಕಾನ್ಸ್ಟೆಂಟ್ ಆಗಿ ಒಂದೇ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಈಗ ನೀವು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂದ್ರೆ ಏನು ಮಾಡೋದು? ಈಗ 50,000 ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಎಷ್ಟು ಅಮೌಂಟ್ ಎದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು? ನೀವು ಫಿಕ್ಸ್ ಡಿಪಾಸಿಟ್ ಅಂತ ಒಂದು ಸ್ವಲ್ಪ ಅಮೌಂಟು, ಸೆಕ್ಯೂರಿಟೀಸ್, ಶೇರ್ ಮಾರ್ಕೆಟ್ ಅಂತ ಸ್ವಲ್ಪ ಅಮೌಂಟು, ಮ್ಯೂಚುವಲ್ ಫಂಡ್ ಅಂತ ಒಂದು ಸ್ವಲ್ಪ ಅಮೌಂಟು, LIC ಅಂತ ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಸ್ವಲ್ಪ ಅಮೌಂಟು, ಈ ರೀತಿ ನೀವು 4 ಸೆಕ್ಯೂರಿಟೀಸ್ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡು ಅದನ್ನೇನು ಮಾಡ್ತೀರಿ? ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಈ ಇನ್ವೆಸ್ಟ್ಮೆಂಟ್ ಏನದಲ್ಲ ಇದಕ್ಕೆ ಕಮಿಟ್ ಆಗೋದು. ಅಂದ್ರೆ ಇವೇ ಸೆಕ್ಯೂರಿಟೀಸ್ನ ನೀವು ಅಟ್ಲೀಸ್ಟ್ ಒಂದು 2 ಅಥವಾ 3 ಇಯರ್ಸ್ಗೆ ಕಂಟಿನ್ಯೂಷನ್ ಅಲ್ಲಿ ಫಾಲೋ ಅಪ್ ಮಾಡ್ಕೊಂಡು ಹೋಗೋದು. ಈಗ ನೀವು ಒಂದ್ಸತಿ BCom ಜಾಯ್ನ್ ಆದ್ರೆ ನೀವು BCom ಕೋರ್ಸ್ಗೆ ಕಮಿಟ್ ಆದಂಗಲ್ಲ, 1 ವರ್ಷ ಆದ್ಮೇಲೆ ಏನು ಕೋರ್ಸ್ ಚೇಂಜ್ ಮಾಡ್ತೀರಿ ನೀವು? ಕೋರ್ಸ್ ಚೇಂಜ್ ಮಾಡ್ತೀರಿ? ಇಲ್ರಿ. ಈಗ ನೀವು 3 ಇಯರ್ಸ್ಗೆ BCom ಅನ್ನೋ ಕೋರ್ಸ್ ಆಫ್ಟರ್ PUC BCom ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂದ್ರೆ ನೀವೇನ್ ಮಾಡಿರಿ? ನಿಮ್ಮ ಅಮೌಂಟ್ನ BCom ಕೋರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರಿ ಅಂತ ಅನ್ಕೋರಿ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ
ನಿಮ್ಗೆ ಒಂದ್ ವರ್ಷದವರೆಗೂ ನೀವು ಬಿಕಾಮ್ 2 ಸೆಮಿಸ್ಟರ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಯಾಕೋ ಬೋರಿಂಗ್ ಅನಿಸ್ತು, ಸೆಮಿಸ್ಟರ್ ಬೋರಿಂಗ್ ಅನಿಸ್ತು, ಕೋರ್ಸ್ ಬೋರಿಂಗ್ ಅನಿಸ್ತು, ಸಬ್ಜೆಕ್ಟ್ ಅಷ್ಟು ಇಂಟ್ರೆಸ್ಟಿಂಗ್ ಬಂದಿಲ್ಲ ಅಂತ ಅಂದ್ಕೊಳ್ಳಿ ಏನ್ ಮಾಡ್ತೀರಿ, ಇನ್ನೊಂದು ಬೇರೆ ಮೇ ಬಿ ಜಾಬ್ ಅಪರ್ಚುನಿಟಿ ಕಮ್ಮಿ ಆಗ್ಯಾವ ಅಂತ ನಿಮ್ಗೆ ಎಲ್ಲೋ ಫೀಲ್ ಆಯ್ತು. ಸೊ ಸಡನ್ ಆಗಿ ನೀವೇನಾದ್ರೂ ಬೇರೆ ಕಡೆ ಬೇರೆ ಕೋರ್ಸ್ ಶಿಫ್ಟ್ ಆಗ್ತೀರಿ? ಶಿಫ್ಟ್ ಆಗತ್ರಿ? ನೋ ಮ್ಯಾಮ್. ಲೈಕ್ ದಟ್ ಓನ್ಲಿ. ಇಲ್ಲಿ ನೀವೇನ್ ಮಾಡ್ಬೇಕು, ಈಗ ಯಾವ್ದಾರ ಒಂದು ಸೆಕ್ಯೂರಿಟೀಸು ಅಥವಾ ಒಂದು ಪ್ಲಾನ್ ಮಾಡ್ಕೊಂಡಿರ್ತಿಲ್ಲ, ನೀವೇನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೋತಿಲ್ಲ, ಆ ಇನ್ವೆಸ್ಟ್ಮೆಂಟ್ ಪ್ಲಾನ್ಗೆ ಓವರ್ ಎ ಪೀರಿಯಡ್ ಅಂದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಫಿಕ್ಸ್ ಮಾಡ್ಕೋದು. ಓಕೆ, ನಾನು ಇವಾಗ S' ಮೇಲೆ ಡೀಲ್ ಮಾಡತ್ತೀನಿ, S' ಪರ್ಚೇಸ್ ಮಾಡತ್ತೀನಿ ಅಂದ್ರೆ ಅದೇ ಶೇರ್ಸ್ ಮೇಲೆ ಜಸ್ಟ್ ವಿ ಆರ್ ಗೋನ್ ಇನ್ವೆಸ್ಟಿಂಗ್ ಅವರ್ ಮನಿ, ಅದೇ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೋದು, ರಿಟರ್ನ್ ಸಿಗ್ಲಿ ಬಿಡ್ಲಿ. ಮೇ ಬಿ ಕೆಲವೊಬ್ರು ಏನ್ ಮಾಡ್ತಾರೆ, they will wait for more than 3 years to 4 years. Definitely they will get the return. ಸೊ ಅಲ್ಲಿ ಏನ್ ಮಾಡುದು, ನಾವು ಒಂದು ಸ್ಪೆಸಿಫಿಕ್ ಫಂಡ್ಸ್ಗೆ, ಸ್ಪೆಸಿಫಿಕ್ ಸೆಕ್ಯೂರಿಟೀಸ್ಗೆ ನಾವು ಕಮಿಟ್ ಆಗೋದು ಅಂದ್ರೆ ಫಿಕ್ಸ್ ಇಟ್ಕೋದು. ನಮ್ಮಲ್ಲಿ ಎಷ್ಟೇ ಸೇವಿಂಗ್ಸ್ ಬರಲಿ ಈ ತರನೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇದು ಬಿಟ್ಟು ಬೇರೆ ಯಾವುದು ಅಲ್ಟರ್ನೇಟಿವ್ ಚೂಸ್ ಮಾಡ್ಕೋಲ್ಲ ಅಂತ. ದಟ್ ಈಸ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್. ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೋಬೇಕಂದ್ರೆ ವಾಟ್ ಆರ್ ದ ಸ್ಟೆಪ್ಸ್ ಆರ್ ದೇರ್ ಫಾರ್ ಪ್ಲಾನಿಂಗ್? ವಿ ನೀಡ್ ಸಮ್ ಸ್ಟೆಪ್ಸ್. ನೀವು ಯಾವುದೇ ಒಂದು ಪ್ಲಾನ್ ಮಾಡ್ಕೊರಿ, ಅದಕ್ಕೆ ಯು ವಿಲ್ ಫಾಲೋ ದ ಸ್ಟೆಪ್ಸ್, ರೈಟ್? ಏನೇ ಪ್ಲಾನ್ ಮಾಡ್ಲಿ, ನೀವು ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ಬೇಕಂತ ಮಾಡಿದ್ರಿ. ಸೊ ಅದಕ್ಕೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೋತೀರಿ ನೀವು, ಏನೆಲ್ಲ ಸ್ಟೆಪ್ಸ್ ಫಾಲೋ ಅಪ್ ಮಾಡ್ತೀರಿ? ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ನಿಮ್ದು ಸೀನಿಯರ್ಸ್ಗೆ ಫೇರ್ವೆಲ್ ಪಾರ್ಟಿ ಅರೇಂಜ್ ಮಾಡಿರಿ ಅಂತ ಅನ್ಕೊಳ್ಳಿ, ಫೇರ್ವೆಲ್ ಸೆರೆಮನಿ ಅರೇಂಜ್ ಮಾಡಿ. ಸೊ ವಾಟ್ ಕೈಂಡ್ ಆಫ್ ಸ್ಟೆಪ್ಸ್ ಯು ವಿಲ್ ಟೇಕ್? ಏನ್ ಪ್ಲಾನ್ ಮಾಡ್ತೀರಿ ಫಸ್ಟಿಗೆ? ಏನೇನ್ ಪ್ರೋಗ್ರಾಮ್ಸ್ ಏನೇನ್ ಮಾಡ್ತೀರಿ ನೀವು? ಫಸ್ಟ್ ಯಾವಾಗ ಮಾಡ್ಬೇಕು ಡಿಸೈಡ್ ಮಾಡ್ತೀರಿ? ಯಸ್, ಫಸ್ಟ್ ಯಾವಾಗ ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಿ. ಫಸ್ಟ್ ಅದಕ್ಕಿಂತ ಮೊದಲು ಲಾಕ್ಡೌನ್ ಯಾವಾಗ ಮುಗೀತದ ಅಂತ ಥಿಂಕ್ ಮಾಡ್ತೀರಿ, ಹೌದಾ? ಹೌದು. ಲಾಕ್ಡೌನ್ ಯಾವಾಗ ಮುಗೀತದ, ಯಾವಾಗ ಕಾಲೇಜ್ ರೀಓಪನ್ ಆಗುತ್ತೆ ಅಂತ ಥಿಂಕ್ ಮಾಡ್ತೀರಿ. ಆಮ್ ಐ ರೈಟ್? ಎಸ್ ಮ್ಯಾಮ್. ಎಸ್ ಮ್ಯಾಮ್. ದೆನ್ ಅದರ್ ದನ್ ದಟ್, ಅದಾದ್ಮೇಲೆ ಯಾವಾಗ ಮಾಡ್ಬೇಕು ಫಿಕ್ಸ್ ಮಾಡ್ಕೋತೀರಿ. ಎಲ್ಲಾ ಸ್ಟೂಡೆಂಟ್ಸ್ ಬರ್ತಾರ ಇಲ್ಲ ಅದ್ ನೋಡ್ಕೋತೀರಿ ಫಸ್ಟ್. ಸ್ಟೂಡೆಂಟ್ಸ್ ಬರ್ತಾರ ಇಲ್ವಾ ಅಂತ ನೋಡ್ಕೋತೀರಿ. ಓಕೆ, ದೆನ್ ಬೆಸ್ಟ್ ಫ್ರೆಂಡ್ ಬರ್ತಾಳೆ ಇಲ್ಲ ಅಂತ ನೋಡ್ತೇವ್ರಿ ಮೇಡಮ್ ಫಸ್ಟ್. ವಾಟ್? ಬೆಸ್ಟ್ ಫ್ರೆಂಡ್ ಬರ್ತಾಳೋ ಇಲ್ಲೋ ಕಾಲೇಜಿಗೆ ನೋಡ್ತೇವ್ರಿ. ಬೆಸ್ಟ್ ಫ್ರೆಂಡ್ಸ್. ಓಕೆ, ಯು ನೀಡ್ ಅ ಟೀಮ್, ರೈಟ್? ಒನ್ ಟೀಮ್ ಕಾಲೇಜ್ ಬಂದು ನಿಮ್ಗೆ ಕೋಆಪರೇಟ್ ಮಾಡ್ತಾರೆ ಇಲ್ವಾ ಅಂತ ನೋಡ್ಕೋತೀರಿ. ಓಕೆ, ದೆನ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಅಬೌಟ್ ದ ಫಂಕ್ಷನ್. ಫಂಕ್ಷನ್ ಹೆಂಗೆ ಆರ್ಗನೈಸ್ ಮಾಡ್ತೀರಿ? ನಿಮ್ದು ಕಾಲೇಜು ರೀಸ್ಟಾರ್ಟ್ ಆಯ್ತು, ಲಾಕ್ಡೌನು ಮುಗೀತು, ನಿಮ್ ಬೆಸ್ಟ್ ಫ್ರೆಂಡ್ಸು ಬಂದ್ರು. ಓಕೆ, ಅದಾದ್ಮೇಲೆ ಏನ್ ಮಾಡ್ತೀರಿ? ಒಂದ್ ಫಂಕ್ಷನ್ ಆರ್ಗನೈಸ್ ಮಾಡ್ಬೇಕಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೋತೀರಿ ನೀವು? ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೋತೀರಿ, ಟೈಮಿಂಗ್ ಫಿಕ್ಸ್ ಮಾಡ್ಕೋತೀವ್ರಿ, ಆಮೇಲೆ ಫಂಕ್ಷನ್ ಚಾಲೂ ಮಾಡ್ತೀವ್ರಿ. ಫಂಕ್ಷನ್ಸ್ ಎಲ್ಲ ಮಾಡ್ತೀರಿ. ಹೆಂಗ್ ಮಾಡ್ತೀರಿ ಫಂಕ್ಷನ್ಸ್ ನಾಗ ಏನೇನ್ ಮಾಡ್ತೀರಿ? ವೆಲ್ಕಮ್ ಸ್ಪೀಚ್ ಇರ್ತೈತಿ, ಅದಕ್ಕಿಂತ ಮೊದ್ಲಿನ ಪ್ರಿಪರೇಷನ್ಸ್ ಏನೇನ್ ಮಾಡ್ತೀರಿ? ಫಂಕ್ಷನ್ ಸ್ಟಾರ್ಟ್ ಆಲ್ರೆಡಿ ಮಾಡ್ಬೇಕು. ಪ್ರಿಪರೇಷನ್ಸ್ ಬಜೆಟ್ ಮ್ಯಾಮ್. ಇವಾಗ ಕಾಲೇಜಲ್ಲಿ ನಿಮ್ ಸೀನಿಯರ್ಸ್ಗೆ ನೀವು ಒಂದು ಫೇರ್ವೆಲ್ ಫಂಕ್ಷನ್ ಅರೇಂಜ್ ಮಾಡಿದ್ರೆ ಅಂತ ಅನ್ಕೋರಿ. ಸೊ ಓಕೆ, ಯು ವಿಲ್ ಮೇಕ್ ಅ ಪ್ಲಾನ್ ಫಾರ್ ದಟ್. ಪ್ಲಾನ್ ಮಾಡ್ತಿರಲ್ಲ, ಯಾವ ರೀತಿ ಪ್ಲಾನ್ ಮಾಡ್ತೀರಿ? ಫಸ್ಟ್ ಒಂದು ಟೀಮ್ ವರ್ಕ್ ಮಾಡ್ಕೋತೀರಿ. ಟೀಮ್ ಮಾಡ್ಕೊಂಡು ಅದರಲ್ಲಿ ಇಂಡಿವಿಜುವಲ್ ಒಪಿನಿಯನ್ಸ್ ಕರೆಕ್ಟ್ ಮಾಡ್ಕೋತಿರ್ಲ. ಓಕೆ, ಫಂಕ್ಷನ್ ನಾವು ಈ ರೀತಿ ಮಾಡ್ಬೋದು, ಈ ತರ ಪ್ರೋಗ್ರಾಮ್ಸ್ ಮಾಡ್ಕೋಬಹುದು, ಈ ರೀತಿ ಗೇಮ್ಸ್ ಕಂಡಕ್ಟ್ ಮಾಡ್ಕೋಬಹುದು. ಒಬ್ರೊಬ್ರು ಒಂದೊಂದೊಂದೊಂದು ಒಪಿನಿಯನ್ಸ್ ಹೇಳ್ತಾರಲ್ರಿ, ದೇ ವಿಲ್ ಶೇರ್, ಆಲ್ ಯುವರ್ ಫ್ರೆಂಡ್ಸ್ ವಿಲ್ ಶೇರ್ ದೇರ್ ಓನ್ ಒಪಿನಿಯನ್ಸ್ ಟು ಯು ಪೀಪಲ್. ಒಬ್ಬ ಟೀಮ್ ಲೀಡರ್ ಇದೆ ಅಂದ್ರೆ ಅವನಿಗೆಲ್ಲ ನಿಮ್ದು ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಕೋತೀರಿ. ಸೊ ಔಟ್ ಆಫ್ ದಟ್ ಒಪಿನಿಯನ್ಸ್ ನೀವ್ ಏನ್ ಮಾಡ್ತೀರಿ? ಫಸ್ಟ್ ನಿಮ್ದು ಮೇನ್ ಗೋಲ್ ಏನು? ಫಂಕ್ಷನ್ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡೋದು, ಸೀನಿಯರ್ಸ್ಗೆ ಕರೆಕ್ಟ್ ಆಗಿ ಫೇರ್ವೆಲ್ ಕೊಡೋದು, ಆಮೇಲೆ ಎಂಟರ್ಟೈನ್ಮೆಂಟ್ ಆಸ್ ವೆಲ್ ಆಸ್ ಫಾರ್ಮಲ್ ಫಂಕ್ಷನ್ ಎರಡನ್ನೂ ಸಕ್ಸಸ್ಫುಲ್ ಆಗಿ ರನ್ ಮಾಡೋದು. ದಿಸ್ ಈಸ್ ಯುವರ್ ಮೇನ್ ಗೋಲ್. ಸೊ ಈ ಮೇನ್ ಗೋಲ್ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಏನೇನೆಲ್ಲ ಸ್ಟೆಪ್ಸ್ ತಗೋಬೇಕು? ಫಸ್ಟ್ ನೀವು ಏನೇನ್ ಮಾಡ್ಬೇಕು, ನಿಮ್ದು ಮೇನ್ ಇಂಟೆನ್ಷನ್ಸ್ ಏನಂತ, ಫಂಕ್ಷನ್ ಯಾವ ರೀತಿ ಆರ್ಗನೈಸ್ ಮಾಡ್ಬೇಕು ಅದನ್ನ ಲಿಸ್ಟ್ ಔಟ್ ಮಾಡ್ಕೋತೀರಿ, ಹೌದಾ? ಫಂಕ್ಷನ್ ಓಕೆ, ಈ ಡೇಟಿಗೆ ಕನ್ವೀನಿಯಂಟ್ ಆಗುತ್ತಾ? ಸೊ ಮೇ ಬಿ ಇನ್ ದ ಮಂತ್ ಆಫ್ June 5ಗೆ ಫಂಕ್ಷನ್ ಮಾಡ್ಬೇಕಂತ ಅನ್ಕೊಂಡ್ರೆ, ಸೊ June 5ಗೆ ಅಂದ್ರೆ ಅದಕ್ಕಿಂತ ಮೊದಲು ಒಂದು ವಾರ ಅದಕ್ಕಿಂತ ಮೊದಲು ಒಂದು ವಾರ ಸೀನಿಯರ್ಸ್ಗೆ ಏನಾದ್ರು ಒಂದು ಆಕ್ಟಿವಿಟೀಸ್ ಕಂಡಕ್ಟ್ ಮಾಡೋದು. ದಟ್ ವಿಲ್ ಬಿ ಯುವರ್ ಸೆಕೆಂಡ್. ಇದೇನ್ ಮಾಡೋದು? ನೀವು ಪ್ಲಾನ್ ಆರ್ಗನೈಸ್ ಮಾಡತ್ತಿಲ್ಲ, ಎಕ್ಸಿಕ್ಯೂಟ್ ಮಾಡತ್ತಿಲ್ಲ, ಜಸ್ಟ್ ಪ್ಲಾನ್ ಮಾಡತ್ತೀರಿ. ಸೊ ಇಲ್ಲಿ ಏನ್ ಮಾಡಿದ್ರಿ?
ಡೇಟ್ ಫಿಕ್ಸ್ ಮಾಡ್ಕೊಂಡ್ರಿ. ಇನ್ನ ನೀವು ಹೋಗಿ ಪ್ರಿನ್ಸಿಪಲ್ ಪರ್ಮಿಷನ್ಸ್ ಕೇಳೋಕ್ಕಿಂತ ಮೊದಲೇ ಈ ಡೇಟ್ ಫಿಕ್ಸ್ ಮಾಡೋದಾಗಿರ್ಬೋದು, ಸ್ಟೂಡೆಂಟ್ಸ್ ಕಡೆಯಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕು, ನಿಮ್ದು ಕ್ಲಾಸ್ಮೇಟ್ಸ್ ಕಡೆಯಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಫಂಕ್ಷನ್ ಮೇಲೆ ಅದನ್ನ ಡಿಸೈಡ್ ಮಾಡ್ತೀರಿ. ಹೌದಾ? ಸೊ ಏನೇನು ಪ್ರೋಗ್ರಾಮ್ಸ್ ಮಾಡ್ಬೋದು, ಫಾರ್ಮಲ್ ಫಂಕ್ಷನ್ಸ್ ಅಲ್ಲಿ ಏನ್ ಮಾಡ್ಬೋದು, ಡ್ರೆಸ್ ಕೋಡ್ಸ್ ಏನ್ ಹೇಳ್ಬೋದು, ಆಮೇಲೆ ಸೀನಿಯರ್ಸಿಗೆ ಏನು ಗೇಮ್ಸ್ ಕಂಡಕ್ಟ್ ಮಾಡ್ಕೋಬಹುದು. ಸೊ ಫುಡ್ ಏನು ಅರೇಂಜ್ ಮಾಡ್ಬೋದು, ಎಷ್ಟು ಯಾವ್ದು ಚೀಪೆಸ್ಟ್ ಆಗುತ್ತೆ ನಮಗೆ ಫುಡ್. ಸೊ ಇದನ್ನೆಲ್ಲ ನೀವು ಆರ್ಗನೈಸ್ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟ್ ವೆಲ್ಕಮ್ ಸ್ಪೀಚ್ ಆಗಿರ್ಬೋದು, ಎಂಡ್ ಆಫ್ ದ ಸ್ಪೀಚ್ ಆಗಿರ್ಬೋದು ನಿಮ್ದು, ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಆಕ್ಟಿವಿಟೀಸ್ ಏನೇನು ಮಾಡ್ತೀವಿ. ಸೊ ಇದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಒಂದು ಪ್ರಾಪರ್ ಪ್ರೋಗ್ರಾಮ್ ಶೆಡ್ಯೂಲ್ ಅಂತ ಮಾಡ್ಕೊಂಡು ಆಮೇಲೆ ಹೋಗಿ ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡು ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತೀರಿ. ಇಷ್ಟಂತೂ ಮಾಡ್ತೀರಲ್ರಿ ನೀವು? ಇಷ್ಟಂತೂ ಮಾಡ್ತಿರಲ್ರಿ? ಎಸ್ ಮ್ಯಾಮ್. ಸೊ ಅದೇ ರೀತಿ ನೀವು ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಏನೇನೆಲ್ಲ ಸ್ಟೆಪ್ಸ್ ನೀವು ಫಾಲೋ ಅಪ್ ಮಾಡಬೇಕು ಅಂದ್ರೆ, ಫಸ್ಟ್ ಏನ್ ಮಾಡಬೇಕು, ಸೆಟ್ಟಿಂಗ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಎಸ್, ಫಸ್ಟ್ ನಿಮ್ದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನಿಮ್ದು ಮೇನ್ ಇಂಟೆನ್ಷನ್ ಏನು, ನಿಮ್ದು ಮೇನ್ ಗೋಲ್ ಏನು. ಇವಾಗ ಎಲ್ಲರೂ ಹೇಳ್ತೀರಿ ಇನ್ವೆಸ್ಟ್ಮೆಂಟ್ ಮಾಡಿ ಎದಕ್ಕೆ ಮಾಡ್ಬೇಕ್ರಿ ಅಂದ್ರೆ ಪ್ರಾಫಿಟ್ ಅರ್ನ್ ಮಾಡ್ಲಿಕ್ಕೆ. ಫಸ್ಟ್ ಆನ್ಸರ್ ಬರೋದಿದೆ, ಟು ಮ್ಯಾಕ್ಸಿಮೈಸ್ ಅವರ್ ರಿಟರ್ನ್, ಟು ಅರ್ನ್ ಮೋರ್ ಪ್ರಾಫಿಟ್ ಫ್ರಮ್ ಅವರ್ ಸೇವಿಂಗ್ಸ್. ಇದೇ ಫಸ್ಟ್ ನಿಮ್ದು ಮೇನ್ ಗೋಲ್ ಅಂತ ಆಗುತ್ತೆ. ಅದನ್ನ ಬಿಟ್ಟು ಇನ್ನ ಏನು ನಿಮ್ದು ಇನ್ವೆಸ್ಟ್ಮೆಂಟ್ ಗೋಲ್ಸ್ ಇರ್ಬೋದು, ನಿಮ್ದು ಮನಿನ ಸೇಫ್ ಗಾರ್ಡ್ ಮಾಡೋದಾಗಿರ್ಬೋದು, ಟು ಗೆಟ್ ಮೋರ್ ನಾಲೆಜ್ ಆಗಿರ್ಬೋದು. ಸೊ ನಿಮ್ದು ಫಸ್ಟ್ ನಿಮ್ದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಿಮ್ದು ಮೇನ್ ಇಂಟೆನ್ಷನ್, ನಿಮ್ದು ಮೇನ್ ಪರ್ಪಸ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅದನ್ನ ಸೆಟ್ ಮಾಡ್ಕೊಳ್ಳೋದು. ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡ್ಕೊಂಡಿರಿ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿರಿ, ಮತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿರಿ. ಇವಾಗ ಫಸ್ಟ್ ಸ್ಟೆಪ್ ಏನಾಗುತ್ತೆ, ನಮ್ಮ ಹತ್ರ ಅಮೌಂಟ್ ಎಷ್ಟು ಚೆಕ್ ಮಾಡ್ಕೊಳ್ಳೋದು. ಓಕೆ, ಇಷ್ಟು ಅಮೌಂಟ್ ಅಲ್ಲಿ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಈ ಅಮೌಂಟ್ ಬಗ್ಗೆ ನಾನು ಎಷ್ಟು ರಿಟರ್ನ್ಸ್ ನಾನು ಅರ್ನ್ ಮಾಡ್ಬೋದು, ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ವೈ ಐ ಹ್ಯಾವ್ ಟು ಇನ್ವೆಸ್ಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಇಟ್ ಸೆಲ್ಫ್. ಫಸ್ಟ್ ಅದು ನಮ್ಮ ಆಬ್ಜೆಕ್ಟಿವ್ಸ್ ಏನಿದಾವೆ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಮ್ದು ಆಬ್ಜೆಕ್ಟಿವ್ಸ್ ಏನಿದಾವೆ ಫಸ್ಟ್ ಅದನ್ನ ಲಿಸ್ಟ್ ಔಟ್ ಮಾಡ್ಬೋದು. ದಟ್ ಈಸ್ ದ ಫಸ್ಟ್ ಸ್ಟೆಪ್ ಇಯರ್, ದಟ್ ಈಸ್ ಸೆಟ್ಟಿಂಗ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಇನ್ವೆಸ್ಟ್ಮೆಂಟ್ ಗೋಲ್ಸ್ ಅಂದ್ರೆ ನಿಮ್ದು ಆಬ್ಜೆಕ್ಟಿವ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಫಸ್ಟ್ ಅಂತೂ ರಿಟರ್ನ್ಸ್ ಅರ್ನ್ ಮಾಡ್ಲಿಕ್ಕೆ ಇರುತ್ತೆ. ಸೆಕೆಂಡ್ ಮೇನ್ ಆಬ್ಜೆಕ್ಟಿವ್ಸ್ ಏನಾಗ್ಬೋದು, ಟು ಸೇಫ್ ಗಾರ್ಡ್ ಯುವರ್ ಮನಿ. ಹೌದ್ರಿ, ಈಗ ಮನಿ ಒಳಗ ಅಮೌಂಟ್ ಇಡೋದು ಸೇಫ್ ಅದನ ಏನ ಇದು ರೀ, ಮನಿ ಒಳಗಂತೂ ಹ್ಯೂಗ್ ಅಮೌಂಟ್ ಅಂತೂ ಇಡಕ್ ಆಗಲ್ಲ, ಆಗತ್ರಿ. ಸೊ ಇವಾಗ ನಮ್ ಸೇವಿಂಗ್ಸ್ ಅದ, ನಮ್ಗೆ ರಿಟರ್ನ್ಸ್ ಬೇಕು. ಸೊ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಸೇಫ್ ಅದ, ನಮ್ಮ ಅಮೌಂಟ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಆಗುತ್ತ. ಸೊ ಅದನ್ನ ಸೇಫ್ ಗಾರ್ಡಿಂಗ್ ಅವರ್ ಅಮೌಂಟ್ ಇಸ್ ಆಲ್ಸೋ ಅವರ್ ಮೇನ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ದೆನ್ ಸೇವಿಂಗ್ ಟ್ಯಾಕ್ಸ್ ಸೇವ್ ಮಾಡ್ಬೋದು ನಾವು ಇನ್ವೆಸ್ಟ್ಮೆಂಟ್, ಅದನ್ನು ನಮ್ದು ಮೇನ್ ಇಂಟೆನ್ಷನ್. ಸಿ ಇಫ್ ಯಾರೋ ಒಬ್ಬ ಪರ್ಸನ್ ಕಂಟಿನ್ಯೂಸ್ ಆಗಿ ಇಫ್ ಈಸ್ ಪೇಯಿಂಗ್ ಹೈ ಟ್ಯಾಕ್ಸ್, large amount of tax pay ಮಾಡ್ತಿದ್ರೆ and he want to save his tax, then he can go for the investment. Why? Because through some investment he is getting some concession in the tax rates ಅಲ್ಲಿ concession ಸಿಗುತ್ತೆ ನಿಮ್ಗೆ. ಸೊ ಅದನ್ನು ನಿಮ್ದು ಮೇನ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಸೊ ಫಸ್ಟ್ ಅದನ್ನ ಸೆಟ್ ಮಾಡ್ಕೋದು. ಅದನ್ನ ಸೆಟ್ ಮಾಡಿ ನೀವು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡತ್ತೀರಿ ಅದನ್ನ ಫಸ್ಟ್ ಪಾಯಿಂಟ್ ಔಟ್ ಮಾಡ್ಕೋದು. ದಟ್ ಈಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಅಂಡರ್ಸ್ಟುಡ್? ಫಸ್ಟ್ ಪಾಯಿಂಟ್, ಸೆಟ್ಟಿಂಗ್ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಎನಿ ಡೌಟ್ಸ್? ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮೀನಿಂಗ್ ಅಲ್ಲಿ ಮತ್ತು ಫಸ್ಟ್ ಸ್ಟೆಪ್ ಸೆಟ್ಟಿಂಗ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಅಲ್ಲಿ. ಓಕೆ, then the next one is understanding the risk aptitude. See, risk aptitude is nothing but measurement of your risk. ಅಂದ್ರೆ ನೀವು ಫಸ್ಟ್ ಅಲ್ಲಿ ಏನ್ ಮಾಡಿದ್ರಿ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡ್ರಿ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಓಕೆ, ನಮ್ಮ ಹತ್ರ ಇಷ್ಟು ಸೇವಿಂಗ್ಸ್ ಅದನ್ನ, ಸೊ ಇಷ್ಟು ಸೇವಿಂಗ್ಸ್ ನಾವು ಯಾವ್ದಾದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಮ್ದು ಮೇನ್ ಆಬ್ಜೆಕ್ಟಿವ್ಸ್ ಯಾವ್ದಕ್ಕೆ ರೀಚ್ ಆಗುತ್ತೆ, ಯಾವ್ದಕ್ಕೆ ಈಸಿಯಾಗಿ ಕನೆಕ್ಟೆಡ್ ಆಗುತ್ತೆ. ಈಗ ನೀವು ಡಿಪಾಸಿಟ್ ಮಾಡಿದ್ರೆ ಅಲ್ಲಿ ನಿಮ್ದು ಏನೋ ಒಂದು ಆಬ್ಜೆಕ್ಟಿವ್ ಏನ್ ಕವರ್ ಆಗುತ್ತೆ, ಸೇಫ್ ಗಾರ್ಡಿಂಗ್ ಮನಿ. ಅಲ್ಲಿ ನೀವು ಬ್ಯಾಂಕ್ ಅಲ್ಲಿ ನಿಮ್ದು ಅಮೌಂಟ್ ಇಟ್ರೆ
ನಿಮ್ಮ ಮನಿ ಸೇಫ್ ಆಗಿರುತ್ತೆ. ನಿಮ್ದು ಏನಾದ್ರು ಒಂದು ಆಬ್ಜೆಕ್ಟಿವ್ ಸಕ್ಸಸ್ಫುಲ್ ಆಗಿ ಕ್ಯಾರಿ ಔಟ್ ಆಯ್ತು. ಸೊ ಅದೇ ರೀತಿ ಈ ಫೀ ಈಗ ನೀವು ಬ್ಯಾಂಕ್ ಡಿಪಾಸಿಟ್ ಬಿಟ್ಟು ಸೆಕ್ಯೂರಿಟೀಸ್ ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ರಿಸ್ಕ್ ಎಷ್ಟದ, ಸೇಫ್ಟಿ ಎಷ್ಟದ, ಅದನ್ನ ಮೆಜರ್ಮೆಂಟ್ ಮಾಡೋದು, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಯಾವ ರೀತಿ ಅಂದರೆ ಇನ್ನು ವೇರಿಯಸ್ ಸೆಕ್ಯೂರಿಟೀಸ್ನ ಇವಾಗ ನಾನು ಹೇಳ್ದಲ್ಲ ಫಾರ್ ಅ ಹೋಲ್ 1 ಪೀರಿಯಡ್ 1 ಇಯರ್ವರೆಗೂ ನಾನು SBI ಅಷ್ಟೇ ನಾನು ಕಮಿಟ್ ಆಗ್ತೀನಿ. SBI ಬಿಟ್ಟು ಮತ್ತೊಂದು ಕಂಪ್ನಿ ಮೇಲೆ ಶೇರ್ಸ್ ಮತ್ತೊಂದು ಕಂಪ್ನಿ ಯಾವ್ದ್ರ ಮೇಲೂ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಈಗ ನಾನು SBI ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಕಮಿಟ್ ಆಗಿನಿ ಅಂದರೆ SBI ಮಾರ್ಕೆಟ್ ವ್ಯಾಲ್ಯೂ ಹೆಂಗದ, ಅದ್ರದ್ದು ಶೇರ್ ಪ್ರೈಸ್ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಆಗ್ಲಿಕ್ಕತ್ತದ, ಸೊ SBIದಲ್ಲಿ ರಿಸ್ಕ್ ಎಷ್ಟದ, ರಿಟರ್ನ್ ಎಷ್ಟದ, ಅದನ್ನ ಅರ್ಥ ಮಾಡ್ಬೋದು. ಓಕೆ, ರಿಸ್ಕ್ ಇತ್ತು ಅಂದ್ರೆ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ಅದ ಅದರಲ್ಲಿ. ಸಮ್ ಸೆಕ್ಯೂರಿಟೀಸ್ ಏನಾಗತ್ತ 10% ರಿಸ್ಕ್ ಅಂತ ಇರುತ್ತೆ, 11%, 10%, 0.1%, 1% ರಿಸ್ಕು, 2% ರಿಸ್ಕ್, ಈ ರೀತಿ ಪರ್ಸೆಂಟೇಜ್ ಬೇಸ್ ಮೇಲೆ ರಿಸ್ಕ್ ಇತ್ತು. ಸೊ ಈ ಎಷ್ಟು ಪರ್ಸೆಂಟೇಜ್ ರಿಸ್ಕ್ ಅದ ಆಮೇಲೆ ಆ ಒಂದು ಕಂಪ್ನಿದು ಕ್ರೆಡಿಟ್ ವರ್ದಿನೆಸ್ ಎಷ್ಟದ. ಕ್ರೆಡಿಟ್ ವರ್ದಿನೆಸ್, ವಾಟ್ ಡು ಯು ಮೀನ್ ಬೈ ಕ್ರೆಡಿಟ್ ವರ್ದಿನೆಸ್? ಕ್ರೆಡಿಟ್ ವರ್ದಿನೆಸ್ ಅಂದ್ರೆ ಏನ್ರಿ? ಪೇ ಬ್ಯಾಕ್ ಮನಿ. ಓಕೆ, ದೆನ್ credit worthiness, that is nothing but debt paying capacity as return of invested money. ಸೊ ಆ ಒಂದು ಕಂಪ್ನಿದು ಎಷ್ಟು ಕೆಪಾಸಿಟಿ ಎಷ್ಟದ. ನಾನು ಇವಾಗ ಏನು ಮಾಡತ್ತೀನಿ, ಅದು ಒಂದೇ ಕಂಪ್ನಿ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ತೀನಿ. ಹೌದಾ, ಇದೇ ಒಂದೇ ಕಂಪ್ನಿನ ನಾನು ಏನು ಮಾಡ್ತೀನಿ, ಕಂಟಿನ್ಯೂಸ್ ಫಾರ್ ಲಾಂಗ್ ಟರ್ಮ್ಗೆ 1 ವರ್ಷ ಆಗಲಿ 2 ವರ್ಷ ಆಗಲಿ 3 ವರ್ಷ ನಂದು ಏನೇ ಸೇವಿಂಗ್ಸ್ ಬಂದ್ರು ನಾನು ಆಟವಾಗ ಅದರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ನಾನು ಅದರಲ್ಲೇ ಅದನ್ನೇ ಚೂಸ್ ಮಾಡ್ಕೊಳ್ತೀನಿ. ಅಂದ್ರೆ ಅದ್ರ ಕ್ರೆಡಿಟ್ ವರ್ದಿನೆಸ್ ಎಷ್ಟದ, ಅದ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಯಾವ ರೀತಿ ಅದ, ಆ ಕಂಪ್ನಿದು ರಿಸ್ಕ್ ಲೆವೆಲ್ ಯಾವ ರೀತಿ ಅದ. ಓಕೆ, ಕಂಟಿನ್ಯೂಸ್ ಆಗಿ ರಿಸ್ಕ್ ಲೆವೆಲ್ ಕಮ್ಮಿ ಆಗ್ಲಿಕ್ಕತ್ತದೋ ಅಥವಾ ಜಾಸ್ತಿ ಆಗ್ಲಿಕ್ಕತ್ತದೋ. ಸೊ ಆಮೇಲೆ ಶೇರ್ ಪ್ರೈಸ್ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಆಗ್ಲಿಕ್ಕತ್ತವ ಆ ಕಂಪ್ನಿದು. ಸೊ ಪ್ರತಿಯೊಂದನ್ನು ಅರ್ಥ ಮಾಡ್ಕೋದಕ್ಕೆ ಏನಂತ ಕರೀತಾರೆ, ಅಂಡರ್ಸ್ಟ್ಯಾಂಡಿಂಗ್ ದ ರಿಸ್ಕ್ ಆಪ್ಟಿಟೈಟ್. ಅಂಡರ್ಸ್ಟುಡ್ ದ ಸೆಕೆಂಡ್ ಸ್ಟೆಪ್. Understood or not? Yes. Okay, then next the third one is designing an investment portfolio. See, designing the investment portfolio means you should be very careful while preparing the investment portfolio. See, as I told you that while explain the meaning, investment planning means commitment of funds on one or more assets over a period. ಇಲ್ಲಿ ಒಂದು ಅಥವಾ 2-3 ಅಸೆಟ್ಸ್ ನಾವು ಫಿಕ್ಸ್ ಮಾಡ್ಕೋಬಹುದು, ಅಥವಾ 2-3 ಅಸೆಟ್ಸ್ ಅಥವಾ 2-3 ಸೆಕ್ಯೂರಿಟೀಸ್ಗೂ ನಾವು ಕಮಿಟ್ ಆಗ್ಬೋದು. ಮೀನ್ಸ್ ನಾನು ಹೇಳಿದ್ನಲ್ಲ ಇವಾಗ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅಂದ್ರೆ ಏನು, ವಾಟ್ ಯು ಬೈ ಪೋರ್ಟ್ಫೋಲಿಯೋ? Divide. Okay, somewhere right. See, portfolio is investment portfolio is nothing but combination of various securities, or we can say bunch of different securities. That is called as investment portfolio. So any investment, yes, multiply in different forms. See, investment portfolio then ನೀವು ಯಾವ್ದು ಡಿಸೈನ್ ಮಾಡ್ಕೋತೀರಿ. ಸಿ ಇವಾಗ ನೀವು ಯಾವ್ದನ್ನ ಚೂಸ್ ಮಾಡ್ಕೊಂಡಿರಿ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಚೂಸ್ ಮಾಡ್ಕೊಂಡ್ರಿ ಅಂದ್ರೆ ಮೇ ಬಿ ಯು ಆರ್ ಚೂಸ್ ಆನ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್.
ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಚೂಸ್ ಮಾಡ್ಕೊಂಡಿದ್ರೆ ಮೈಂಡ್ ಅಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಂಡೆ. ಸೊ ಈ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಯಾವ ಸೆಕ್ಯೂರಿಟೀಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನೀವು ಅಲ್ಲಿ ಅಕಾರ್ಡಿಂಗ್ ಟು ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಯು ಕ್ಯಾನ್ ಕಮಿಟ್ ಆನ್ ಒನ್ ಆರ್ ಮೋರ್ ಕೈಂಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ 2 ಅಥವಾ 3 ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ಸ್ ಮೇಗೂ ನೀವು ಫಿಕ್ಸ್ ಆಗ್ಬೋದು. ಅಂಡ್ ದೇರ್ ಇಸ್ ನೋ ಪ್ರಾಬ್ಲಮ್. ಅದಕ್ಕೆ ಏನಂತ ಹೇಳ್ತಾರೆ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅಂತ. ಸೊ ನೀವು ಇವಾಗ ಏನ್ ಮಾಡ್ಬೇಕು, ಯಾವ ರೀತಿ ನೀವು ಡಿಸೈನ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಯಾವುದೋ ಒಂದು 5 ಸೆಕ್ಯೂರಿಟೀಸ್ ಅದಾವ ನಿಮ್ಮ ಹತ್ರ. 50,000 ಅಮೌಂಟ್ ಅದ. ಈ 50,000 ಅಮೌಂಟ್ ನೀವು 10,000 ಅಂತ 5 ಪಾರ್ಟ್ ಮಾಡಿ 5 ಯೂನಿಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರಿ. ಸೊ ಈ 5 ಯೂನಿಟ್ಸ್ ನೀವು ಏನ್ ಮಾಡತ್ತೀರಿ, ಯು ಆರ್ ಇನ್ವೆಸ್ಟಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಚೂಸ್ ಅಟ್ಲೀಸ್ಟ್ 5 ಸೆಕ್ಯೂರಿಟೀಸ್ ಚೂಸ್ ಮಾಡ್ಕೋಬೇಕ್ರಿ. ಸೊ ಇಲ್ಲಿ ನೀವು ಯಾವ ರೀತಿ ಚೂಸ್ ಮಾಡ್ಕೋಬೇಕು ಅಂದ್ರೆ ಅಟ್ಲೀಸ್ಟ್ ನೀವು 5 ಸೆಕ್ಯೂರಿಟೀಸ್ ಅಲ್ಲಿ 3 ಸೆಕ್ಯೂರಿಟೀಸ್ ಲೋ ರಿಸ್ಕ್ ಹೈ ರಿಟರ್ನ್ ಇರಬೇಕು. 2 ಸೆಕ್ಯೂರಿಟೀಸ್ ಮಿನಿಮಮ್ ರಿಸ್ಕ್ ಮಿನಿಮಮ್ ರಿಟರ್ನ್ ಇರಬೇಕು. ಅಥವಾ ಒಂದು ಮಿನಿಮಮ್ ರಿಸ್ಕ್ ಮಿನಿಮಮ್ ರಿಟರ್ನ್ ಮತ್ತೆ ಇನ್ನೊಂದು ಹೈ ರಿಸ್ಕ್ ಅಥವಾ ಲೋ ನಾರ್ಮಲ್ ಆಗಿ ರಿಸ್ಕ್ ಜಾಸ್ತಿ ಇದ್ದು ರಿಟರ್ನ್ ಕಮ್ಮಿ ಇದ್ರು ಇಟ್ ವಿಲ್ ಬಿ ಓಕೆ. ವೈ ಅಂದ್ರೆ ಎದಕ್ಕೆ ಈ ರೀತಿ ಮಾಡ್ಕೋಬೇಕು ಅಂದ್ರೆ, ಇನ್ ಕೇಸ್ ನೀವು ಲಾಸ್ಟ್ 2 ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಫಸ್ಟ್ 3 ಯಾವ ಎಂತ ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಯಾವ ಕಂಪ್ನಿದು ಕ್ರೆಡಿಟ್ ವರ್ದಿನೆಸ್ ಜಾಸ್ತಿ ಇರುತ್ತೆ, ಡೆಟ್ ಪೇಯಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಆಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾವ. ಅದೇ ರೀತಿ ಮಾರ್ಕೆಟ್ ಅಲ್ಲಿ ಪಾಪ್ಯುಲರ್ ಕಂಪ್ನಿ ಬ್ರ್ಯಾಂಡ್ ಅದ, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಅದ ಆ ಕಂಪ್ನೀಸ್ಗೆ. ಆಮೇಲೆ ಶೇರ್ ಪ್ರೈಸಸ್ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗಿಲ್ಲ, ಕಾನ್ಸ್ಟಂಟ್ ಇರುವಂತ ಕಂಪ್ನೀಸ್ನ ನೀವು ಸೆಲೆಕ್ಟ್ ಫಸ್ಟ್ ಆ 3 ಕಂಪ್ನೀಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ 30,000 ಏನ್ ಮಾಡ್ಬೇಕು, ನೀವು ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇನ್ನು ಒಂದು ಮಿನಿಮಮ್ ರಿಟರ್ನ್ ಮಿನಿಮಮ್ ರಿಸ್ಕ್ ಇರುವಂತ ನಾರ್ಮಲ್ ಕಂಪ್ನೀಸ್, ಅಷ್ಟು ಜಾಸ್ತಿ ಪ್ರಾಫಿಟ್ ಕೊಟ್ಟಿರಲ್ಲ, ಅಷ್ಟು ಜಾಸ್ತಿ ರಿಸ್ಕು ಇರಲ್ಲ. ಪ್ಲಸ್ ಅದ್ರದ್ದು ಜಾಸ್ತಿ ಫ್ಲಕ್ಚುಯೇಷನ್ಸ್ ಅಂದ್ರೆ ಯಾವ ರೀತಿ ಆಗ್ತಿರ್ತೋ, 1 ವೀಕ್ ಅಲ್ಲಿ ಒಂದು 2-3 ಸತಿ ಪ್ರೈಸ್ ಡಿಕ್ರೀಸ್ ಆಗಿದೆ, ಇನ್ನು 2-3 ಸತಿ ಪ್ರೈಸ್ ಇನ್ಕ್ರೀಸ್ ಆಗಿರ್ತದೆ. ಇನ್ಕ್ರೀಸ್ ಡಿಕ್ರೀಸಿಂಗ್ ಇರ್ತದೆ, ಬಟ್ ಸ್ಲೈಟ್ ಅಷ್ಟೇ. 1 ರೂಪಾಯಿ 2 ರೂಪಾಯಿ ಅಥವಾ 3-4 ರೂಪೀಸ್ ಇಷ್ಟರೊಳಗೆ ಡಿಫ್ರೆನ್ಸ್, ಇಷ್ಟರೊಳಗೆ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಿರ್ತಾವ. ಸೊ ಅಂತ ಕಂಪ್ನೀಸ್ ಅಲ್ಲಿ ಒಂದು ಸೆಕ್ಯೂರಿಟೀಸ್ನ ಚೂಸ್ ಮಾಡ್ಕೊಳ್ಳೋದು. ಇನ್ನ ಒಂದು ಸೆಕ್ಯೂರಿಟೀಸ್ ಯಾವ್ದಾದ್ರು ಒಂದು ಕಂಪ್ನಿ ಮೇಲೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು. ಅದು ರಿಸ್ಕ್ ಇರ್ಲಿ ಬಿಡ್ಲಿ ಅಥವಾ ರಿಟರ್ನ್ ಇರ್ಲಿ ಬಿಡ್ಲಿ. ವೈ ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ ಕಂಪ್ನೀಸೇ ರಿಟರ್ನ್ ಜಾಸ್ತಿ ಕೊಡೋ ಚಾನ್ಸಸ್ ಇರ್ತಾವ. ಈಗ ನಾವು ಏನೋ ಒಂದು ಅಸಂಪ್ಷನ್ ಬೇಸ್ ಮೇಲೆ ಓಕೆ ಮೇ ಬಿ ಈ ಕಂಪ್ನಿದ ರಿಸ್ಕ್ ಜಾಸ್ತಿ ಅದ, ರಿಟರ್ನ್ ಅಷ್ಟಕ್ಕಿಸ್ತದೆ ಅಂತ ಇರುವಂತ ಒಂದು 10,000 ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಒಂದೊಂದು ಸಿಚುವೇಶನ್ ಅಲ್ಲಿ ಹೆಂಗಾಗ್ತಾವ, ಸಡನ್ ಆಗಿ ಆ ಕಂಪ್ನಿದ ಶೇರ್ಸ್ ಇನ್ಕ್ರೀಸ್ ಆಗ್ಬಿಡ್ತಾವ, ಪ್ರೈಸ್ ಅಲ್ಲೇ ಜಾಸ್ತಿ ಇನ್ಕ್ರೀಸ್ ಆಗೋ ಚಾನ್ಸ್ ಇರ್ತಾವ. ಇನ್ ಕೇಸ್ ನೀವು ಆ ಒಂದು ಸೆಕ್ಯೂರಿಟೀಸ್ ನಲ್ಲಿ ನೀವು ಲಾಸ್ ಆದ್ರೂ ಉಳಿದ 4 ಸೆಕ್ಯೂರಿಟೀಸ್ ಅಲ್ಲಿ ನೀವು ಅಮೌಂಟ್ ನ ಅರ್ನ್ ಮಾಡ್ಬೋದು. ಅರ್ಥ ಆಯ್ತ್ರಿ? ಈ ಫಸ್ಟ್ 3 ಸೆಕ್ಯೂರಿಟೀಸ್ ನೀವು ಏನ್ ಸೆಲೆಕ್ಟ್ ಮಾಡ್ಕೊಳ್ತೀರ ಅಲ್ಲಂತೂ ನಿಮ್ಗೆ ರಿಟರ್ನ್ ಫಿಕ್ಸ್ ಅಂತ ಇರತ್ರಿ. ಅಟ್ಲೀಸ್ಟ್ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅಷ್ಟಂತೂ ನಿಮ್ಗೆ ವಾಪಸ್ ಬಂದೇ ಬರುತ್ತಾ. 10,000 ಒಂದು 30,000 ಮೇಲೆ ಒಂದು ಎಕ್ಸ್ಟ್ರಾ ನೀವು ಒಂದು ಪರ್ ಶೇರ್ ಮೇಲೆ ಒಂದು 5% ಎಕ್ಸ್ಟ್ರಾ ಅರ್ನ್ ಮಾಡಿರ ಅಂತ ಅನ್ಕೋರಿ. ಸೊ ಎಕ್ಸ್ಟ್ರಾ 5% ಎಕ್ಸ್ಟ್ರಾ ಅಂದ್ರೆ ಎಷ್ಟಾಗುತ್ತಾ, 10,000 ಮೇಲೆ 5% ಮಾಡ್ರಿ. 10,000 ಮೇಲೆ 5% ಅಂದ್ರೆ ಪರ್ ಸೆಕ್ಯೂರಿಟೀಸ್ ಮೇಲೆ 500 ರಿಟರ್ನ್ ಅಂತೂ ಸಿಗುತ್ತೆ ನಿಮ್ಗೆ. ಆಯ್ತಾ? ಸೊ 1,500 ಆಗುತ್ತೆ ನಿಮ್ಗೆ 3 ಸೆಕ್ಯೂರಿಟೀಸ್ ರಿಟರ್ನ್ 1,500 ಆಗ್ತದಲ್ರಿ. ಸೊ ಅಟ್ಲೀಸ್ಟ್ ನಿಮ್ಗೆ 50,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಅಟ್ಲೀಸ್ಟ್ 1,500 ಆದ್ರೂ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಮೀನ್ಸ್ ನೀವು ಔಟ್ ಆಫ್ ಯುವರ್ 50,000 ಅಟ್ಲೀಸ್ಟ್ ನೀವು ಇಯರ್ ಎಂಡ್ಗೆ ನಿಮ್ಗೆ 31,500 ಆದ್ರೂ ಅಮೌಂಟ್ ನಿಮ್ಗೆ ಬಂದೇ ಬರುತ್ತಾ. ಸೊ ಇಷ್ಟಂದ್ರೆ ನಿಮ್ಗೆ ಗ್ಯಾರಂಟಿ ಅದ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೂ. ಸೊ ಅದಾದ್ಮೇಲೆ ನಿಮ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ ಯಾವ್ದು, ಮಿನಿಮಮ್ ರಿಸ್ಕ್ ಮಿನಿಮಮ್ ರಿಟರ್ನ್. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟಂತ ನಿಮ್ಗೆ ವಾಪಸ್ ಬಂದೇ ಬರುತ್ತೆ ಮಿನಿಮಮ್ ರಿಸ್ಕ್ ಮಿನಿಮಮ್ ರಿಟರ್ನ್ ಇದ್ದಾಗ. ಸೊ ಅಗೇನ್ 10,000, ಸೊ 41,500 ಆಯ್ತಾ ನಿಮ್ದು. ಆಮ್ ಐ ರೈಟ್? ಕರೆಕ್ಟಾ? 10,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10,000 ಅಟ್ಲೀಸ್ಟ್ 1% ರಿಟರ್ನ್ ಬಂದ ಅಂತ ಅನ್ಕೋರಿ. 1% ರಿಟರ್ನ್ 1,000 ಜಾಸ್ತಿ ಬಂದಾಗ. ಸೊ ಇಲ್ಲಿ ನಿಮ್ದು ಏನಾಯ್ತು 42,500 ಆಯ್ತಾ ನಿಮ್ದು ರಿಟರ್ನ್.
Are you understanding or not? ಸೊ ಇನ್ನೊಂದು ಸೆಕ್ಯೂರಿಟೀಸ್ ಅಲ್ಲಿ ಇನ್ ಕೇಸ್ ಅಲ್ಲಿ ಒಂದು ಕಮ್ಮಿ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ರಿಟರ್ನ್ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ರಿಟರ್ನ್ ವಾಪಸ್ ಬಂದಂತ ಅನ್ಕೊಂಡು ಅಂದ್ರು ಎಷ್ಟು 10,000 ಹಾಕಿರಿ 10,000 ಬರೀ 10,000 ಅಷ್ಟೇ ರಿಟರ್ನ್ ಮಾಡಿದ್ರೆ ಅಷ್ಟೇ ಪ್ರೈಸಿಗೆ ಆ ಶೇರ್ಸ್ ಸೆಲ್ ಆಗ. ಸೊ ನಿಮ್ ಟೋಟಲ್ ಎಷ್ಟಾಯ್ತು 52,500 ರಿಟರ್ನ್ ಆಯ್ತು. ಸೊ ನೀವು ಜಾಸ್ತಿ ಅದ್ರಲ್ಲಿ ಯಾವ ಸೆಕ್ಯೂರಿಟೀಸ್ ಮಾಡಿದ್ರಿ ಫಸ್ಟ್ 3 ಸೆಕ್ಯೂರಿಟಿ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಅದರಿಂದ ನಿಮಗೆ ಜಾಸ್ತಿ ರಿಟರ್ನ್ ಸಿಕ್ತು. ಹೌದಾ? ಸೊ ಇಲ್ಲಿ ಏನ್ ಮಾಡ್ಬೇಕು ನೀವು ವಾಟ್ ಯು ಹ್ಯಾವ್ ಟು ಡೂ, ಇಲ್ಲಿ ನೀವು ಈ ರೀತಿ ಸೆಕ್ಯೂರಿಟೀಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದು ಜಾಸ್ತಿ ರಿಟರ್ನ್ ಇರುತ್ತೆ ಯಾವ್ದು ಕಮ್ಮಿ ರಿಸ್ಕ್ ಇರುತ್ತೆ ಅಂತ ಸೆಕ್ಯೂರಿಟೀಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಅದಂತೂ ಪೋರ್ಟ್ಫೋಲಿಯೋ ನೀವು ರೆಡಿ ಮಾಡ್ಕೋಬೇಕು. ದಟ್ ಈಸ್ ಥರ್ಡ್ ಸ್ಟೆಪ್. ಫೋರ್ತ್ ಅಂದ್ರೆ ಇವ್ಯಾಲ್ಯೂಯೇಟಿಂಗ್ ದಿ ಮಾರ್ಕೆಟ್ ಅಂಡ್ ಇನ್ವೆಸ್ಟ್ಮೆಂಟ್ ಎವೆನ್ಯೂಸ್. ಎಸ್, ಇವ್ಯಾಲ್ಯೂಯೇಟಿಂಗ್ ಮಾರ್ಕೆಟ್ಸ್ ಅಂದ್ರೆ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರ್ಕೆಟ್ನ ಸ್ಟಡಿ ಮಾಡೋದು. ಈ ಕಾಲ್ ಮನಿ ಮಾರ್ಕೆಟ್ ಅಂತದ, ಮನಿ ಮಾರ್ಕೆಟ್ ಅಂತದ, ಕ್ಯಾಪಿಟಲ್ ಮಾರ್ಕೆಟ್ ಅಂತದ, ಶೇರ್ ಮಾರ್ಕೆಟ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್, LIC ಮಾರ್ಕೆಟ್ ಅದು ಯಾವ ರೀತಿ ಇದೆ. ಸೊ ಅದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡೋದು. ಯಾವ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್, ಈಗ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಮತ್ತೊಂದು ಆಪ್ಷನ್ ಅದ ಬ್ಯಾಂಕ್ ಅದ. ಸೊ ಬ್ಯಾಂಕಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಎಷ್ಟು ಅದ ರಿಟರ್ನ್ ರಿಸ್ಕ್, ಅದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಅದ್ರ ಬಗ್ಗೆ ಸ್ಟಡಿ ಮಾಡೋದು. ಮತ್ತು ಆ ಮಾರ್ಕೆಟಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಸಿಗ್ತಾವು. ಶೇರ್ ಮಾರ್ಕೆಟ್ ಅಂದ್ರೆ ಸೆಕ್ಯೂರಿಟೀಸ್ ಬರ್ತಾವೆ, ರಿಯಲ್ ಎಸ್ಟೇಟ್ ಅಂದ್ರೆ ನಿಮ್ಮ ಲ್ಯಾಂಡ್ ಬರುತ್ತೆ, ಕಾಂಪ್ಲೆಕ್ಸ್ ಬಿಲ್ಡಿಂಗ್ಸ್ ಬರ್ತಾವೆ, ಸೈಟ್ ಬರ್ತಾವೆ, ಓಕೆ ಈ ರೀತಿ ಬರ್ತಾವೆ. ಬ್ಯಾಂಕ್ ಅಂದಾಗ ನಿಮ್ದು ಡಿಪಾಸಿಟ್ಸ್ ಬರ್ತಾವೆ, ಡಿಪಾಸಿಟ್ಸ್ ಆಗಿರ್ಬೋದು, FD ಆಗಿರ್ಬೋದು, RD ಆಗಿರ್ಬೋದು, ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಕೋದಾಗಿರ್ಬೋದು, ಈ ರೀತಿ ಬರ್ತಾವೆ. ಎಷ್ಟು ಗೋಲ್ಡ್ ಪ್ರೀಸಿಯಸ್ ಮಾರ್ಕೆಟ್ ಅದು. ಸೊ ಅದು ಆ ರೀತಿ ನೀವೇನ್ ಮಾಡೋದು ಮಾರ್ಕೆಟ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋದು. ದಟ್ ಈಸ್ ಫೋರ್ತ್ ಸ್ಟೆಪ್. Okay, so these are all the different steps of the investment planning. So in our next class we will learn how this investment planning will help you to earn more money. Okay, and thank you. Have a nice day, and inform all your friends to join the class regularly. Your attendance is too low. I think yesterday only you had got the call from the teachers, right? So inform your friends. So many of you are not attending the classes. Tell them to attend the class. Okay. Thank you. Have a nice day.